ಕಾವೇರಿ, ಆಕಾಶ್ ಒಬ್ಬ ಫ್ರಾಡು. ಅವನ್ ಮಾಡಿರೋ ಕಚ್ಚಡ ಕೆಲ್ಸಕ್ಕೆ ನೀನ್ ಯಾಕೆ ಹೊಣೆ ಮಾಡ್ಕೋತಿದ್ಯಾ ಕಾವೇರಿ? ಇಲ್ಲ ಸರ್ಸು, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ತಿರೋ ಈ ನನ್ನ ದಡ್ಡತನದಿಂದಾನೆ ಇದೆಲ್ಲ ಆಗ್ತಿರೋದು. ಮೊದಲು ಆ ಯದುನ ನಂಬಿ ಅವನಿಂದ ಮೋಸ ಹೋದೆ. ಆ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತ ವಿಧಿ ಇಲ್ಲದೆ ಆಕಾಶ್ ಜೊತೆ ನಾನು ಮದ್ವೆಗೆ ಒಪ್ಕೊಂಡೆ. ಆದ್ರೆ ಈಗ ಅವನಿಂದನೂ ನಾನು ಮೋಸ ಹೋದೆ. ನಾನೇ ಸರಿ ಇಲ್ಲ ಸರ್ಸು. ಪದೇ ಪದೇ ನನ್ನ ಜೀವನದಲ್ಲಿ ಸೋಲ್ತಾನೆ ಇದ್ದೀನಿ. ನಾನು ಸೋತೋಗ್ಬಿಟ್ಟೆ. ಕಾವೇರಿ, ಅಳ್ಬೇಡ ಪ್ಲೀಸ್. ನಿನ್ ಜೊತೆ ನಾನಿದ್ದೀನಿ. ಪ್ಲೀಸ್ ಕಾಮ್ ಡೌನ್. ನಿನ್ ಜೀವನದಲ್ಲಿ ಅದೇನೇನ್ ನಡೀತಿದ್ಯೋ ಅದಕ್ಕೆಲ್ಲ ನೀನ್ ಕಾರಣ ಅಲ್ವೇ ಅಲ್ಲ. ನೀನೊಬ್ಳು ಪ್ಯೂರ್ ಸೋಲ್. ನನಗೆ ಯಾಕೆ ಹೀಗೆಲ್ಲ ಆಗ್ತಿದ್ದೆ ಸರ್ಸು? ನಾನು ಏನ್ ತಪ್ಪು ಮಾಡಿದ್ದೀನಿ? ಇಲ್ಲಿವರೆಗೂ ತಪ್ಪಾಗಿದೆ ನಿಜ, ಆದ್ರೆ ಅದಿನ್ಮೇಲಿಂದ ರಿಪೀಟ್ ಆಗೋದ್ ಬೇಡ. ನೀನ್ ಎಲ್ಲಾ ವಿಷಯನೂ ಪ್ರೀತಮ್ ಹತ್ರ ಹೇಳ್ಕೊ. ಹೇಗಿದ್ರು ಪ್ರೀತಮ್ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ ಹೇಳಿದೆ ಅಲ್ವಾ? ಅವನ್ ನಿನ್ನ ಖಂಡಿತ ಅರ್ಥ ಮಾಡ್ಕೋತಾನೆ. ಪಾಪ ಪದ್ಮ ಕಾವೇರಿ ಮದುವೆ ಬಗ್ಗೆ ತುಂಬ ಕನಸು ಕಂಡಿದ್ರು. ಆ ಬ್ರೂಟ್ ಆಕಾಶ್ ಎಲ್ಲರ ನಂಬಿಕೆಗೂ ದ್ರೋಹ ಮಾಡಿಬಿಟ್ಟ. ಅಪ್ಪ, ನೀವು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ? ಕಾವೇರಿಗೆ ಒಳ್ಳೇದಾಗೋಸ್ಕರನೇ ಈ ನಿಶ್ಚಿತಾರ್ಥ ಬ್ರೇಕ್ ಆಗಿರ್ಬೋದಲ್ವಾ? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಕೃಷ್ಣನೇ ಹೇಳಿಲ್ವಾ? ಅಟ್ಲೀಸ್ಟ್ ಮದುವೆಗಿಂತ ಮುಂಚೆನೇ ಹುಡುಗನ ಬಗ್ಗೆ ಎಲ್ಲ ಗೊತ್ತಾಗ್ಬಿಡ್ತಲ್ಲ, ಒಳ್ಳೇದಲ್ವಾ? ನೀ ಹೇಳೋದೇನೋ ಸರಿ ತೇಜು, ಆದರೆ ಯಾಕೋ ಏನೋ ನನ್ನ ಮನಸ್ಸಿನಲ್ಲಿ ಇದೆಲ್ಲ ಆಗಿದ್ದಕ್ಕೆ ನಂದು ತಪ್ಪಿದೆ ಅಂತ ಅನಿಸ್ತಿದೆ. ಇದ್ರಲ್ಲಿ ನಿಮ್ದೇನ್ ತಪ್ಪಿದೆ ಅಪ್ಪ? ನೀವ್ ಯಾಕೆ ಗಿಲ್ಟ್ ಫೀಲ್ ಮಾಡ್ತಿದ್ದೀರಾ? ಇಲ್ಲ ಕಾತಿ, ಇದೆಲ್ಲ ಜವಾಬ್ದಾರಿನೂ ನಾನು ಹೊರಲೇಬೇಕು. ಪದ್ಮ ಅವ್ರ ಮುಂದೆ ನಾನು ಹೇಳಿದ್ದೆ, ಮದುವೆ ಸಂಪೂರ್ಣ ಜವಾಬ್ದಾರಿ ನನ್ನದೇ ಅಂತ. ನೆನಪಿದೆಯಾ? ಅಂದರೆ ಆ ಹುಡುಗನ ಹಿನ್ನೆಲೆಯನ್ನು ನಾನು ಸ್ವಲ್ಪ ವಿಚಾರಿಸ್ಕೋಬೇಕಾಗಿತ್ತು. ನನಗೆ ಗೊತ್ತಿರೋರ ಮಗ ಅಂತ ತಿಳ್ಕೊಂಡು ನಾನು ಸ್ವಲ್ಪ ಎಡಬಿಟ್ಟೆ. ತುಂಬ ನೆಗ್ಲೆಕ್ಟ್ ಮಾಡಿಬಿಡಿ, ತಪ್ಪಾಯಿತು ನನ್ನಿಂದ. ಅಂದರೆ ಆ ಈಡಿಯಟ್ನ ಒಪ್ಕೋ ಅಂತ ನಾನೇ ಅವಳಿಗೆ ಪ್ರೆಷರೈಸ್ ಮಾಡಿದ್ದು. ಇದರಲ್ಲಿ ನನ್ನ ತಪ್ಪಿಲ್ಲ ಅಂತ ನಾನು ಹೇಗೆ ಎಸ್ಕೇಪ್ ಆಗೋಕ್ಕಾಗತ್ತೆ? ಅಪ್ಪ, ಇದ್ರಲ್ಲಿ ನಿಮ್ ಕಮಿಟೆಡ್ ರೆಸ್ಪಾನ್ಸಿಬಿಲಿಟಿ ಆದ್ರೂ ಏನಿತ್ತು? ಒಂದು ಒಳ್ಳೆ ವೆಲ್ವಿಷರ್ ಆಗಿ, ಹ್ಯೂಮನ್ ಬೀಯಿಂಗ್ ಆಗಿ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ಕೊಂಡ್ರಿ. ಅವ್ರು ಯಾರೋ ಮೋಸ ಮಾಡಿದ್ರು ಅಂತ ನೀವ್ ಹೇಗ್ ರೆಸ್ಪಾನ್ಸಿಬಲ್ ಆಗ್ತೀರಾಪ್ಪ? ಆ ಬ್ಲೇಮ್ನ ನಿಮ್ಮೇಲೆ ಯಾಕೆ ತಗೋತಾ ಇದ್ದೀರಾ? ಹೌದಪ್ಪ, ನೀವು ಅವಳ ಸಂತೋಷಕ್ಕೋಸ್ಕರ ಎಷ್ಟೆಲ್ಲ ಟ್ರೈ ಮಾಡಿದ್ದೀರಾ. ಇದರಲ್ಲಿ ನಿಮ್ಮ ತಪ್ಪು ಏನು ಇಲ್ಲಪ್ಪ. ನಾನೇನೋ ಕಾವೇರಿ ಬರೋದಿಲ್ಲ ಅನ್ಕೊಂಡಿದ್ದೆ. ಕಾವೇರಿ ಬರ್ದೇ ಹೋಗಿದ್ರೆ ನನಗೆ ಆಫೀಸಲ್ಲಿ ಆದಷ್ಟು ಬೇಗ ಒಂದು ಕೆಲಸ ಸಿಕ್ತಿತ್ತು ಅನ್ಕೊಂಡಿದ್ದೆ. ಆದ್ರೆ ಇವಳು ಮತ್ತೆ ಬಂದು ಒಕ್ಕಿಸ್ಕೊಂಡಿದ್ದಾಳೆ. ಇಷ್ಟಕ್ಕೂ ಈ ಸಂಬಂಧ ನೀವೇನ್ ಹುಡ್ಕೊಂಡು ಕೊಟ್ಟಿದ್ದಲ್ಲ ಅಲ್ಲಪ್ಪ, ಎಲ್ಲ ಅವ್ರದೇ ತಾನೇ ಆಯ್ಕೆ. ಅವ್ರ ಮನೆಯವ್ರಿಗೆ ಆ ಹುಡ್ಗನ್ ಹಿಂದೆ ಬಿದ್ದು ವಿಚಾರಿಸ್ಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇರ್ಬೇಕಿತ್ತು. ಅದು ಬಿಟ್ಟು ಅಮೆರಿಕ ಅಂದ ತಕ್ಷಣ ಏನು ಎತ್ತ ಅಂತ ಚೂರು ವಿಚಾರಿಸದೆ ಟಿಕೆಟೇ ಬುಕ್ ಮಾಡಿಸ್ಬಿಟ್ರು. ಅದಕ್ಕೆ ಇದೆಲ್ಲ ಆಗಿರೋದು. ಅಂಡ್ ದೇ ಹ್ಯಾವ್ ಟು ಫೇಸ್ ಇಟ್. ಇಲ್ಲ ಕಾತಿ,
ನೀನು ಈ ರೀತಿ ಮಾತಾಡಬಾರ್ದಾಗಿತ್ತು. ಇನ್ಸಲ್ಟ್ ಟು ಇಂಜುರೀಸ್ ಅನ್ನೋ ಹಾಗೆ ನಾವು ಯಾವತ್ತೂ ಬಿಹೇವ್ ಮಾಡಬಾರ್ದು. ಅಲ್ಲ, ನೀವುಗಳೇ ಹೀಗೆ ಕೂತ್ಕೊಂಡು ಈ ವಿಷಯದ ಮೇಲೆ ಇಷ್ಟೊಂದೆಲ್ಲ ಮಾತಾಡ್ತೀರಾ ಅಂತಂದರೆ ಇನ್ನು ಬೇರೆಯವರೆಲ್ಲ ಯಾವ ರೀತಿ ಮಾತಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿದ್ದೀರಾ? ಪಾಪ ರಾಜೇಶ್ ಇದ್ದಿದ್ರೆ ಇದು ಬೇರೆನೇ ಆಗ್ತಿತ್ತು. ಈಗ ಅವನಿಲ್ಲ. ಒಂದು ಹೇಳ್ತೀನಿ ಕಾತಿ, ಏನೋ ನಾವು ನಮ್ಮನ್ನು ಜಸ್ಟಿಫೈ ಮಾಡಿಕೊಂಡು ಈ ಜವಾಬ್ದಾರಿಯಿಂದ ಎಸ್ಕೇಪ್ ಆಗೋದು ತುಂಬ ದೊಡ್ಡ ತಪ್ಪಾಗತ್ತೆ. ಕಾವೇರಿಗೆ ಮದ್ವೆಗೆ ಒತ್ತಾಯ ಮಾಡಿರ್ಲಿಲ್ಲ ಅಂದ್ರೆ ನನ್ ಕಂದಂಗೆ ಇಷ್ಟೆಲ್ಲ ನೋವು ಆಗ್ತಿರ್ಲಿಲ್ಲ ಅನ್ಸುತ್ತೆ. ಇದಕ್ಕೆಲ್ಲ ನಾನೇ ಕಾರಣ ಪೂರ್ಣಿ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ಅಮ್ಮ, ಇಷ್ಟೊತ್ತು ಇದಕ್ಕೆಲ್ಲ ಕಾವೇರಿ ತಂದೆ ತಪ್ಪು ಅಂತ ಹೇಳ್ತಿದ್ಲು. ಈಗ ನೀನು ನಿನ್ ತಪ್ಪು ಅಂತ ಹೇಳ್ತಿದ್ಯಾ. ಇದು ನಿಮ್ಮಿಬ್ರು ತಪ್ಪು ಅಲ್ಲಮ್ಮ. ನಾವೇನೇ ಮಾಡಿದ್ರು ಅವಳು ಒಳ್ಳೇದಕ್ಕೆ ತಾನೇ ಮಾಡೋದು. ಇರಬಹುದು ಪೂರ್ಣಿ, ಆದ್ರೆ ಅದರಿಂದ ಒಳ್ಳೇದೇ ಆಗಿಲ್ವಲ್ಲ. ರಾಮ್ ಸರಿಗೆ ಹೇಳಿ ಕಾವೇರಿನ ಮದ್ವೆಗೆ ಒಪ್ಸಿದ್ದಕ್ಕೆ ಎಂತ ಅನಾಹುತ ಆಯ್ತು ನೋಡು. ಪಾಪ ರಾಮ್ ಸರ್ಗೂ ಇದರಿಂದ ತುಂಬಾ ನೋವಾಗಿರುತ್ತೆ. ಆಕಾಶ ನಮ್ಮಿಂದ ಎಲ್ಲ ವಿಷಯನೂ ಮುಚ್ಚಿಟ್ಟು ನಮಗ್ ಮೋಸ ಮಾಡ್ಬಿಟ್ಟ ಅಮ್ಮ. ಆದ್ರೆ ಈ ವಿಷಯದಲ್ಲಿ ಪಾಪ ಅವ್ರ ಫ್ಯಾಮಿಲಿ ಅವ್ರದ್ದೇನೂ ತಪ್ಪಿಲ್ಲ. ಯಾಕೆಂದ್ರೆ ಅವನು ಅವ್ರ ಅಪ್ಪ ಅಮ್ಮಂಗೂ ಮೋಸ ಮಾಡಿದಾನೆ. ಯಾರಿಗೆ ಮೋಸ ಮಾಡಿದ್ರೋ ಏನೋ, ಆದ್ರೆ ಇದರಿಂದ ನನ್ನ ಮಗಳು ಜೀವನಕ್ಕೆ ಮೋಸ ಆಗೋಯ್ತು. ಅದಕ್ಕೆ ಹೇಳೋದು ಮನೆ ಯಜಮಾನ್ರು ಮಾತನ್ನ ತಿರಸ್ಕಾರ ಮಾಡಬಾರ್ದು ಅಂತ. ನಾನು ಹೇಳಿದೆ ಈ ಹುಡುಗ ಬೇಡ ಅಂತ, ಆದರೂ ಮದುವೆ ಫಿಕ್ಸ್ ಮಾಡಿದ್ರಿ. ಏನಾಯ್ತು ಇವಾಗ ಪರಿಸ್ಥಿತಿ? ಮಾಡಿದ್ದುಣ್ಣೋ ಮಹಾರಾಯ. ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡಿ. ನನ್ನ ಬಾಯಿ ಮುಚ್ಚಿಸ್ಬೋದು ಕಣೆ ಪೂರ್ಣಿ, ಆದರೆ ಊರವ್ರ ಬಾಯಿ ಮುಚ್ಚಕ್ಕಾಗತ್ತಾ? ಏನಾದರೂ ಮಾಡ್ಕೊಳ್ಳಿ. ಅಮ್ಮ, ಸಮಾಧಾನ ಮಾಡ್ಕೊ ಅಮ್ಮ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಾನೆ ಅನ್ಕೊಳ್ಳೋಣ. ನೀನ್ ಕಾವೇರಿಗೆ ಸಮಾಧಾನ ಮಾಡ್ಬೇಕು. ಆದ್ರೆ ನೀನೇ ಹೀಗೆ ಅಳ್ತಾ ಕೂತ್ಕೊಂಡ್ರೆ ಹೇಗೆ ಹೇಳು? ಅವಳಿಗೆ ಏನು ಹೇಳಿ ಸಮಾಧಾನ ಮಾಡಬೇಕು ಅಂತ ನನಗೆ ಒಂದು ಗೊತ್ತಾಗ್ತಿಲ್ಲ ಪೂರ್ಣಿ. ನನಗೆ ಹೊಟ್ಟೆ ಉರಿಸ್ತೀರಾ? ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ಅದರಲ್ಲೂ ಹೆಜ್ಜೆ ಹೆಜ್ಜೆಗೆ ಅವಮಾನ ಮಾಡಿರೋ ಕಾವೇರಿಗಂತೂ ಖಂಡಿತ ಒಳ್ಳೇದಾಗಲ್ಲ. ಇದೆಲ್ಲ ನನ್ನ ಶಾಪ, ಅನುಭವಿಸಿ.